ನಾಯಿ ಎಂದಿಗೂ ಕಚ್ಚೋಲ್ಲ. ಕಚ್ಚೋ ನಾಯಿ ಎಂದೆಂದಿಗೂ ಬಗಳೋದಿಲ್ಲ. ಲೇ ಲುಚ್ಚನ ಮಕ್ಕಳು, ನಾನು ಕಣ್ಣಿಟ್ಟರೆ ಕೆಂಗಟ್ಟ ಹುಲಿ, ಕಣ್ಣು ಬಿಟ್ಟರೆ ಬಿರುಗಾಳಿ. ಲೇ ಲುಚ್ಚನ ಮಕ್ಕಳು, ಬಿರುಗಾಳಿ ಸಿಕ್ಕದೆ ತೂರಿ ಹೋಗ್ತೀರಾ? ಈಗ ಒಂದು ಕೈ ಸಿಕ್ಕರೆ ಚಿಂದಿ ಚಿಂದಿ ಆಗುತ್ತೆ ಮಕ್ಕಳು. ನೀನೆಷ್ಟೇ ಮದದ ಮದ್ದಾನಿಯಾಗಿ ಬುದ್ಧಿಕೊಲ್ಲುತ್ತೇನೆ ಎಂದು ಶಪಥ ಮಾಡಿದರು, ನಿನ್ನನ್ನು ಒದ್ದು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ಬಲರಾಮ, ಈಗ ನೀನ್ ಬಂದಿದ್ದೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಪ್ರವೇಶಿಸಿ ನನಗೆ ಬಾಯಿಗೆ ಬಂದಂತೆ ಬುಗುಳ್ತಿಯೇ ಬಡವ. ಈ ಗೌಡುಗ ಬಾಯಿಗೆ ಬಂದಂತ ಬುಗುಳಿದ್ರ ಅವನು ಯಾರ ಮಗ ಆದ್ರೂ ಸರಿ, ಕಡುವೆ ಹೆಡಿಗೆನ ತುಂಬ್ತೀನಿ. ಕೂಸೆ ಜೀವದ ಮೇಲೆ ಭಯ ಬಂದ್ಬಿಟ್ಟು ಸಾವುಕಾರ, ಅಂತ ಸಾವನ್ನೇ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡು ಬಲಿ ಬಲರಾಮ ನಾನಿದ್ದೇನೆ. ಲೇ ಹುಚ್ಚು ರಂಗ ಆಡಿಸಬೇಡಲೇ, ಹುಚ್ಚು ಮಗನ ಮತ್ತೆ ಬಿಟ್ಟು ಹುಚ್ಚಿಕೊಳ್ಳುತ್ತಲ್ಲ. ಲೇ ನಾನೇ ಗಂಟೆಂದು ಮೆರುವ ನಿನ್ನಂತ ಚಿಲ್ಲರ್ ನಮ್ಮ ಮಗಳನ್ನ ಎಂದು ಬದುಕಲು ಬಿಟ್ಟಿಲ್ಲಲೇ ಈ ಗೌಡ್ರ ವಂಶದವರು. ಹಚ್ಚಿ ಹುಚ್ಚಿ ಮಾತನಾಡಿದರೆ ಹಚ್ಚಾಗ ಹುಚ್ಚಿ ಮಾತನಾಡಿದ್ದಾರೆ. ಅದಕ್ಕೆ ನಿಜ ಬೇಕಾದ್ರ ನನ್ನ ಸಾಕ್ಷಿ ತಗೋರು ತಮ್ಮ. ಅಕಸ್ಮಾತ್ ಇವರು ಬಿಟ್ಟರು, ನಾ ಬಿಟ್ಟಿಲ್ಲ, ಇವರು ಸ್ನೇಹಿತರು. ಲೇ ಲುಚ್ಚನ ಮಕ್ಕಳು, ನಾನು ಕಣ್ಣಿಟ್ಟರೆ ಕೆಂಗಟ್ಟ ಹುಲಿ, ಕಣ್ಣು ಬಿಟ್ಟರೆ ಬಿರುಗಾಳಿ. ಲೇ ಲುಚ್ಚನ ಮಕ್ಕಳು, ಬಿರುಗಾಳಿ ಸಿಕ್ಕದೆ ತೂರಿ ಹೋಗ್ತೀರಾ? ಈಗ ಒಂದು ಕೈ ಸಿಕ್ಕರೆ ಚಿಂದಿ ಚಿಂದಿ ಆಗುತ್ತೆ ಮಕ್ಕಳು. ಲೇ ಗೌಡ, ಕರೆಂಟ್ ಕಂಬ ಹಿಡಿದು ಬದುಕೋದು ಮಗನೇ. ಈ ಪವರ್ ಟಚ್ ಮಾಡಿ ಉಳಿಯಲು ಎಂದಿಗೂ ಸಾಧ್ಯವಿಲ್ಲ ಮಗನೇ, ಸಾಧ್ಯವಿಲ್ಲ. ಲೇ ಕರಿಯೋ, ನಾನು ಯಾರು ಮಗನೇ? ಸಿಕ್ಕಂತೆ ಕುರಿ ಅವರು ಕುಡಿದು ಮೇರು ಪರ್ವತದಂತೆ ಬೆಳೆದಿರುತ್ತ ಕೆರಳಿನ ಗಂಡು ನಾನು. ನಾನೇ ಪುಂಡನೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲ ತಕ್ಕಂತೆ ನಿಮ್ಮೆಲ್ಲರನ್ನು ಸ್ವಂತ ಹಾಕಿ ನಿಮ್ಮ ರಕ್ತದಲ್ಲಿ ಪುಣ್ಯ ಸ್ಥಾನ ಮಾಡದಿದ್ದರೆ ನಾನು ರಾಮಲಿಂಗ ತಮ್ಮ ಬಲಶಾಲಿ ಬಲರಾಮ. ಬಾಯಿಗೆ ಬಹುಂದಂತೆ ಬೊಗಳ್ಬೇಡ ಮಗನ. ನಿಮ್ಮಂತರ ಬಾಯಾಗ
ಅಲ್ಲಿ ಮೇಲ್ಮನೆಯಲ್ಲಿ ಇದ್ದೇನೆ ಗೌಡ್ರೆ. ಗೌಡ್ರ ಅದಕ್ಕೆ ಬೇಡ ಬೇಡ ಅಂದ್ರು ಬೊಗಣಿ ಬಂದೆ ತಿನ್ನಿಸ್ಬಿಟ್ರಿ. ಎಲ್ಲಿ ಮೇಲಿಗೆ ಹಿಡಿದು ಕಟ್ಟಿಗೆ ನಿಂತು ಹೊಡೆಯಕತ್ತೈತೇನು ಅದು ಕೊಡಿ. ಹೇ ಎದ್ವರ ಕೊಡಿ ಎದ್ವ. ಸಿಟ್ಟಿನ ಕೈಯಲ್ಲಿ ಹೇಗೆ ಬುದ್ಧಿ ಕೊಡ್ತೀಯ ಸ್ನೇಹಿತ? ನನಗೂ ಒಂದು ಅವಕಾಶ ಕೊಟ್ಟು ನೋಡು, ಆಗ ನನ್ನ ಸಾಮರ್ಥ್ಯಕ್ಕೆ ಒಂದು ಅವಕಾಶ ಕೊಟ್ಟಂತಾಗುತ್ತದೆ. ಆಗ ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವನನ್ನು ಯಾವ ಯಾವ ಗಳಿಗೆಯಲ್ಲಿ ಯಾವ ತರ ಮುಳುಗಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಾನೇ ಹುಲಿ ಎಂದು ಆರ್ಭಟಿಸುವಾಗ ಅವನು ಹುಲಿಯಾಗಬಾರದೆ. ಅದು ಎಂದಿಗೂ ಸಾಧ್ಯವಿಲ್ಲ. ಈ ಕಾಳಿಂಗ ಒಂದು ಸಲ ಮನಸ್ಸು ಮಾಡಿ ಎಡೆ ಹಾಕಿದರೆ ಅಂತ 10 ವೀರರು ಒಂದೇ ಸಲಕ್ಕೆ ಬಂದರು ಕಚ್ಚಿ ಹಾಕಿ ಬಿಡ್ತಾನೆ. ಆಗ ನನ್ನ ವಿಷ ಜ್ವರ ಹೇಗಿದೆ ಎಂದು ಅವರೆಲ್ಲರಿಗೂ ತಿಳಿಸ್ತಾನೆ. ಏ ಕಳಿಂಗ, ನೀನು ಹೀಗಿದ್ದೆ ಅಂತ ನನಗೆ ಮೊದಲ ತಿಳಿಸಿರಲ್ವೋ? ಸ್ನೇಹಿತ, ಬೊಗಳ ನಾಯಿ ಎಂದಿಗೂ ಕಚ್ಚೋಲ್ಲ. ಕಚ್ಚೋ ನಾಯಿ ಎಂದೆಂದಿಗೂ ಬಗಳಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಂದಿಯಂತೆ ನಾವೆಲ್ಲ 4 ಜನ ಒಟ್ಟಿಗೆ ಇರಬೇಕು. ಅಂದಾಗ ನಿಮ್ಮ ಸೃಷ್ಟಿ ನಮ್ಮ ಮುಚ್ಚಲಿರುತ್ತದೆ ಗೌಡ್ರೆ. ಹಾ ಗೌಡ್ರ, ಅವಾಗ ನೀವೇ ಇಂದ್ರರ, ನಾನೇ ದೇವೇಂದ್ರ. ಗುಡ್ ಪಾಯಿಂಟ್ ಶೆಟ್ಟಿ, ಗುಡ್ ಪಾಯಿಂಟ್. ಒಳ್ಳೆ ಐಡಿಯಾವನ್ನೇ ಕೊಟ್ಟು ಹೋಗಿ ಆ ಹೆಣ್ಣನ್ನು ಕರೆದುಕೊಂಡು ಬಾರಲೇ ಮಗನೇ. ಆಯ್ತು ತಡ್ಕರಿ ಗೌಡ್ರ, ಮಗನ ಕಂಡೈತಿ ಗತ ಗತ ಗತ